ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಮ್ಮ ಎರ್ಟಿಗಾ ಕಾರ್ದು ನಂಬರ್ ಪ್ಲೇಟ್ ತೊಗೊಳಕ್ಕೆ ಹಳಿಯಾಳು ಹೋಗೋದಿತ್ತು. ಸೊ ಹಾಗಾಗಿ ನಾನು ಮತ್ತು ಅರ್ನವ್ರ ಪಪ್ಪ ಹಾಗೆ ಅರ್ನ 3 ಜನ ಸಹ ಹಳಿಯಾಳು ಹೋಗ್ತಾ ಇದ್ವಿ. ಸೊ ಇವಾಗ ಹೊರಟಿದ್ದೀವಿ. ಹೋಗ್ಬಿಟ್ಟು ಬರೋದಷ್ಟೆ. ಇಲ್ಲಿಂದ ಏನು ಮ್ಯಾಕ್ಸ್ ಒಂದು 20 ಮಿನಿಟ್ಸ್ ಅಷ್ಟೆ ಹೋಗ್ಬಿಟ್ಟು ಬರ್ತೀವಿ. ಗೆ ವಿಡಿಯೋಗೆ ಹೇಗೆ ವಾಚ್ಗೆ ಇಲ್ಲಿ ನೋಡಿ, ಇವಳು ಅವ್ರ ಅಪ್ಪನ ಹತ್ರ ಹಠ ಮಾಡಿ ವಾಚ್ ಇಸ್ಕೊಂಡಿದ್ದಾಳೆ. ವಾಚ್ ಇಸ್ಕೊಳ್ಳೋದಲ್ದೆ ಅದನ್ನ ಕಟ್ಟಬೇಕಂತೆ ಕೈಗೆ. ಕೈ ಕಟ್ಟಿದ್ರೆ ಬಿಚ್ಚು ಅಂತಾಳೆ, ಬಿಚ್ಚಿದ್ರೆ ಕಟ್ಟು ಅಂತಾಳೆ. ಯಪ್ಪ ನೋಡಿ 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 ತಾನೇ ಹಾಕೊಳ್ಳೋದು. ಮತ್ತೆ ನನಗೇನಿಲ್ಲ, ಇವಳು ಇಲ್ಲಿಂದ ಹೊರಗಡೆ ಎಸ್ದು ಬಿಟ್ರೆ ಅಂತ ಭಯ ಅಷ್ಟೇ. बाय करेंगे, बाय करें पादी ನೋಡಿದ್ರಲ್ಲ. ಫೈನಲಿ ನಾವು ಒಂದು 12:45 ಅಷ್ಟೊತ್ತಿಗೆಲ್ಲ ಹಳಿಯಾಳು ರೀಚ್ ಆಗಿದ್ವಿ. ಹೋದ ತಕ್ಷಣ ನಮಗೆ ಫಸ್ಟ್ ಕೆಲಸ ಇದ್ದಿದ್ದೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸೋದು. ಸೊ ಹಾಗಾಗಿ ಚೇಂಜ್ ಮಾಡಿಸ್ಕೊಂಡ್ವಿ. ಇಲ್ಲಿ ಹೇಳಬೇಕು ಅಂದರೆ ಶುಗರ್ ಫ್ಯಾಕ್ಟ್ರಿ ಇದೆ ಆಯಿತಾ ಹಳಿಯಾಳಲ್ಲಿ. ಒಂದ್ರ ಹಿಂದೆ ಒಂದು ಕಬ್ಬಿನ ಗಾಡಿ ಹೋಗ್ತಾನೆ ಇತ್ತು. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 30-40 ಕಬ್ಬಿನ ಗಾಡಿನ ನೋಡಿದ್ದೀನಿ. ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಒಂದೊಂದು ಟ್ರ್ಯಾಕ್ಟ್ರಲ್ಲೂ ಸಹ 2 ಗಾಡಿನ ಲೋಡ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ರು. ಇದೊಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು ಆಯಿತಾ. ಅವರಷ್ಟೆಲ್ಲ ಕಬ್ಬು ತೊಗೊಂಡು ಹೋಗ್ತಾರಲ್ವ. ಇದು ನೋಡಿ, ಇದು ಬಂದ್ಬಿಟ್ಟು MLA RV ದೇಶಪಾಂಡೆ ಅವ್ರ ಮನೆ. ಇವರು ಹಳಿಯಾಳವರೇ ಸಹ. ಹಾಗೆ ಇದು ಬಂದ್ಬಿಟ್ಟು ಹಳಿಯಾಳಲ್ಲಿರೋ ಬಸ್ ಸ್ಟ್ಯಾಂಡ್. ಹೇಳಬೇಕು ಅಂದರೆ ಹಳಿಯಾಳು ದಾಂಡೇಲಿಕ್ಕಿನ ದೊಡ್ಡ ಊರೇ ಆಯಿತಾ. ಚೆನ್ನಾಗಿ ಅನ್ಸತ್ತೆ. ಇಲ್ಲಿ ಮರಾಠಿ ಮಾತಾಡೋರು ಜಾಸ್ತಿ. ಹಾಗೆ ಬರಬೇಕಾದ್ರೆ ಕಬ್ಬು ಫೇಮಸ್ ಅಂತ ಕಬ್ಬಿನಲ್ಲಿ ಕೂತ್ಕೊಂಡು ಹಾಗೆ ದಾಂಡೇಲಿಗೆ ವಾಪಸ್ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅರ್ನವ್ರ ಪಪ್ಪ ಹೇಳ್ತಾ ಇದ್ರು ಕ್ಯಾರೆಟ್ ಮಿಲ್ಕ್ ಶೇಕ್ ಕುಡಿಯೋಣ ಅಂತ ಅನಿಸ್ತಿದೆ, ನನಗೆ ಊಟ ಬೇಡ ಅಂತ. ಸೊ ಫೈನಲಿ ನಾನು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಇದು ಹಾಲಿನ ಪೌಡ್ರು, ಹಾಗೆ ಸ್ವಲ್ಪ ಸಕ್ಕರೆ ತಿನ್ನಬಾರ್ದಂತ ಹೇಳೋದಾಯ್ತಾ. ಈ ಥರ ಎಲ್ಲ ಮಿಲ್ಕ್ ಶೇಕು ಅದು ಇದು ಅಂದ್ಕೊಂಡು ಸುಮಾರು ಸಕ್ಕರೆ ಹೋಗುತ್ತೆ. ಇದಕ್ಕೇನಂದರೆ ಸ್ವಲ್ಪ ಇದು ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಲ್ವಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಕ್ಯಾರೆಟ್ ಮಿಲ್ಕ್ ಶೇಕಿಂದು ರೆಸಿಪಿ ಅಷ್ಟೆಲ್ಲ ಏನು ಗೊತ್ತಿರಲಿಲ್ಲ ಆಯಿತಾ. ನನ್ನ ಕಸಿನ್ ಒಬ್ಳು ಇದ್ದಾಳೆ, ಪಲ್ಲವಿ ಅಂದ್ಬಿಟ್ಟು. ಅವಳು ನನಗೆ ಹೇಳ್ತಿದ್ದಿದ್ಲು ಯಾವಾಗಲೂ, ಕ್ಯಾರೆಟಿಂದ ಮಿಲ್ಕ್ ಶೇಕ್ ಮಾಡಿ ನೋಡು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ. ನಾನು ಅಂದ್ಕೊಂಡೆ ಆಯಿತಾ ಸ್ವಲ್ಪ ಹಸಿ ವಾಸನೆ ಏನಾದರೂ ಬರುತ್ತೇನೋ ಅಂತ. ಬಟ್ ಅವಳು ನಂಗೆ ಒಮ್ಮೆ ಹೇಳಿದ್ಲು, ನಾನು ಒಂದು ಸಲ ಟ್ರೈ ಮಾಡಿ ನೋಡಿದೆ. ಇವಾಗ ನನಗೆ ಅದನ್ನು ಬಿಡೋಕ್ಕೆ ಮನಸ್ಸಿಲ್ಲ. ಅವಳು ಹೇಳಿದ್ಲು ಸ್ವಲ್ಪ ಏಲಕ್ಕಿ ಎಲ್ಲ ಜಾಸ್ತಿ ಹಾಕು, ಟೇಸ್ಟ್ ಚಂದ ಬರುತ್ತೆ ಅಂತ. ಮಾಡಿಬಿಟ್ಟು ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬೇಜಾರು. ಸೊ ತೋರಿಸ್ತೀನಿ. ಮಿಲ್ಕ್ ಶೇಕ್ ಕುಡ್ದಾಯಿತು. ಅರ್ನವ್ರ ಪಪ್ಪ ಇನ್ನೂ ಕುಡಿತಾ ಇದ್ದಾರೆ. ಇವಳು ನನಗೆ ಅವಾಗಿಂದ ಹಠ ಮಾಡ್ತಾನೆ ಇದ್ದಾಳಾಯ್ತಾ. ಅವಳಿಗೆ ಹಾಗೇನೆ, ಅವಳಿಗೆ ಅಂತಲ್ಲ ಎಲ್ಲ ಮಕ್ಕಳಿಗೂ ಹಾಗೇನೆ. ಅಮ್ಮಂದರು ತಿನ್ನಕ್ಕೆ ಕುಡಿಯೋಕ್ಕೆ ಕೂತಾಗ್ಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲ. ನೋಡ್ರಿ, ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗಲೇ ಎತ್ಕೊಬೇಕು, ತಿನ್ನಕ್ಕೇನಾದರೂ ಕೊಡಬೇಕು, ಎಲ್ಲ ಅವಾಗಲೇ. ನನಗೆ ಟೈಮೇ ಇಲ್ಲ ಆಗಿಬಿಟ್ಟಿದೆ. ಇದು ಅಮ್ಮಂದ್ರ ಪರಿಸ್ಥಿತಿ ಅಲ್ಲ ಪಾಪ. ಇವಾಗ ಹಠ ಮಾಡ್ತಾರೆ ಅಂತ ಇನ್ನು ದೊಡ್ಡ ಆದ್ಮೇಲೆ ಹಠ ಮಾಡ್ತಾರೆ ಇಲ್ಲ ಅಲ್ವಾ. ಇನ್ನೊಂದು 2 ವರ್ಷ ಒಂಥರ ಮಜಾ. ಬಾಯ್ ಕರಿ, ಬಾಯ್ ಚಂದಕನ್ ಕರ್ಕ, ಬಾಯ್ ಕರ್ಕ, ಬಾಯ್ ಕರಿ ಪಾದಿ. ಮಕ್ಕಳು ಹಾಗೆ ವಿಡಿಯೋದಲ್ಲಾಗಿರ್ಬೋದು ಅಥವಾ ಯಾರ ಹತ್ರ ಎದುರುಗಡೆ ಆಗಿರ್ಬೋದು ಏನಾದರೂ ಮಾಡಿ ತೋರಿಸು ಅಂದರೆ
ಬೇಡದಿರೋ ನಾಟಕಗಳು. ಅದೇ ನಾವು ಹಿಂಗೆ ಸುಮ್ಮನೆ ಮನೇಲೆಲ್ಲ ಕೂತು ಇದ್ದಾಗ ಎಲ್ಲ ಥರ ಮಾಡಿ ತೋರಿಸೋದು, ಹೊಸ ಹೊಸ ನಾಟಕಗಳು. ಎಲ್ಲ ಮಕ್ಕಳು ಹಾಗೆ ಅಲ್ವಾ, ಹೀಗೆ ಅಲ್ಲ. ಸೊ ಸ್ವಲ್ಪ ಟಯರ್ಡ್ನೆಸ್ ಇದೆ, ಅವಳಿಗೂ ಅಷ್ಟೇ ಸ್ವಲ್ಪ ಥಂಡಿ ಇದೆ, ಕೆಮ್ಮು ಸಹ ಇದೆ. ಯಾಕಕ್ಕೋಸ್ ಇವಾಗ ವೆದರ್ ಎಲ್ಲ ಚೆನ್ನಾಗಿಲ್ಲ ಅಲ್ವಾ, ಹಾಗಾಗಿ. ಮತ್ತು ನಾನು ಸ್ವಲ್ಪ ಸ್ವಲ್ಪ ತಣ್ಣ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದಿದ್ದು ಜಾಸ್ತಿ ಆಯಿತು, ಅದು ಅವಳಿಗೆ ಎಫೆಕ್ಟ್ ಆಯಿತು. ಸೊ ಹಾಗೆ ಇವಾಗ ಅವಳಿಗೆ ಸ್ವಲ್ಪ ಮಲಗಿಸಿ ಬೇರೆ ಕೆಲಸ ನೋಡ್ಕೊಳ್ಳೋದು. ಹಾಗೆ ಪಾಪ ಅಣ್ಣವ್ರ ಪಪ್ಪನೂ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಆಫ್ ಇತ್ತು. ಏನು ಮಾಡ್ತಾ ಇದ್ದೀರಾ? ಇವತ್ತು ಅಂತಲ್ಲ ಪಾಪ, ಅವ್ರು ಯಾವಾಗಲೂ ನನಗೆ ಹೆಲ್ಪ್ ಮಾಡ್ತಾರಾಯ್ತಾ. ಏನೇ ಇವಾಗ ಟೀ ಕುಡಿದ್ರು ಕಾಫಿ ಕುಡಿದ್ರು ಅಲ್ಲ, ಕಪ್ಪ ಅವರೇ ತೊಳೆಯೋದಾಯ್ತಾ. ಬೇರೆದೆಲ್ಲ ಅನ್ಸರ್ ಮಮ್ಮಿ ತೊಳಿತಾರೆ, ಬಟ್ ನಾರ್ಮಲ್ ಚಿಕ್ಕ ಚಿಕ್ಕ ಕಪ್ಪು ಆಮೇಲೆ ಸ್ಪೂನ್ಸ್ ಅದೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಪಾಪ ಅವ್ರು ತೊಳಿತಾರೆ, ನಾನು ಮಾಡ್ಕೊಡೋದು ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ 500 ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ತುಂಬ ಮನಸ್ಸಲ್ಲಿದೆ. ಹಾಗಾಗಿ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬಾ ಬೇಕಾಗತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬೈ ಬೈ. ಟಾಟಾ. ಬಾಯ್.